ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಚವ ಸೈಕಿರನ್ ಗಿರಿಮೇರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇವತ್ತಿನ ಒಂದು ಇದರಲ್ಲಿ ಭರತ ಹುಣ್ಣಿಮೆ ಯಾವಾಗ, ಅದರ ಮಹತ್ವವೇನು, ಮಾಘ ಮಾಸದ ಕೊನೆಯ ಸ್ನಾನ ಕೂಡ ಆಗಿರುವಂಥದ್ದು, ಮತ್ತು ನಾವು ಯಲ್ಲಮ್ಮ ತಾಯಿ ಪೂಜೆನ ಕೂಡ ನಾವು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಳ್ತಾ ಇದ್ದೇನೆ. ಬರೀ ತಿಳ್ಕೊಳ್ಳೋದಂತೆ ಮೊದಲಿಗೆ ಈ ಹುಣ್ಣಿಮೆ ಯಾವಾಗ ತಿಳ್ಕೊಬೇಕಂತೆ. ನಮಗೆ ಈ ಹುಣ್ಣಿಮೆಗೆ ನಾವು ತುಂಬಾ ಒಂದು ವಿಶೇಷ ರೀತಿಯಲ್ಲಿ ಆಚರಣೆ ಮಾಡ್ತೇವೆ. ನಮಗೆ ಮಾಘ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ತುಂಬಾ ವಿಶೇಷವಾಗಿಯೇ ಆಗಿರುವಂಥದ್ದು. ಯಾಕಂದರೆ ನಾವು ಯಲ್ಲಮ್ಮ ತಾಯಿ ಪೂಜೆನ ಮಾಡ್ತೇವೆ. ಮಾಘ ಸ್ನಾನದ ಕೊನೆಯ ದಿನ ಕೂಡ ಆಗಿರುವಂಥದ್ದು. ನಾವು ಬರದ ಹುಣ್ಣಿಮೆಯಿಂದ ಮಾಘ ಹುಣ್ಣಿಮೆವರೆಗೆ, ಈ ಭರತ ಹುಣ್ಣಿಮೆಯವರೆಗೆ ನಾವು ಮಾಘ ಸ್ನಾನವನ್ನು ಆಚರಣೆ ಮಾಡ್ತೇವೆ. ಸೊ ಇದು ನಮಗೆ ಕೊನೆಯ ದಿನ ಕೂಡ ಆಗಿರುವಂಥದ್ದು. ಯಾರೆಲ್ಲ ಇನ್ನು ಮಾಘ ಸ್ನಾನ ಮಾಡಿಲ್ವೋ ಅವ್ರು ಇವರ ಜೀವನ ಕೂಡ ನೀವು ಮಾಘ ಸ್ನಾನವನ್ನು ಮಾಡಬಹುದು, ಏನು ತೊಂದರೆ ಇಲ್ಲ. ಹಾಗೆ ನೀವು ಪುಣ್ಯವನ್ನು ಕೂಡ ಸಂಪಾದಿಸ್ಕೋಬಹುದು. ನದಿ ಸ್ನಾನ ಕೂಡ ಮಾಡಿಕೊಂಡು ನೀವು ದೇವರ ದರ್ಶನಕ್ಕೆ, ನೀವು ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಕೂಡ ಮಾಡಬಹುದು. ಒಟ್ಟಾರೆ ನಮಗೆ ಕೊನೆಯ ದಿನ ಕೂಡ ಆಗಿರುವಂಥದ್ದು. ಮಾಘ ಹುಣ್ಣಿಮೆ ಯಾವಾಗಪ್ಪ ಅನ್ನೋದಾದರೆ, 1ನೇ ತಾರೀಕು ಭಾನುವಾರ ಬೆಳಿಗ್ಗೆ 5:55 ಪ್ರಾರಂಭವಾದರೆ, 2ನೇ ತಾರೀಕು ಸೋಮವಾರ ಬೆಳಗ್ಗಿನ ಜಾವ 3:39 ಮುಕ್ತಾಯವಾಗುವಂಥದ್ದು. ಸೊ ನಾವು ಸೂರ್ಯೋದಯದ ಒಂದು ತಿಥಿಯನ್ನು ತೆಗೆದುಕೊಂಡು 1ನೇ ತಾರೀಕು ಭಾನುವಾರನೇ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ಮಾಘಸ್ನಾನ ಮುಕ್ತಾಯವಾಗ್ತದೆ. ಹಾಗೆಯೇ ಯಲ್ಲಮ್ಮ ತಾಯಿ ಪೂಜೆನ ಕೂಡ ಮಾಡ್ತೀವಿ. ಅದರ ಜೊತೆಗೆ ನಾವು ಲಕ್ಷ್ಮೀ ಚಂದ್ರ ಪೂಜೆ ಕೂಡ ನಾವು ಮಾಡ್ತಾ ಇರ್ತೇವೆ ಈ ಒಂದು ಮಾಘ ಮಾಸದ ಒಂದು ಹುಣ್ಣಿಮೆಯಲ್ಲಿ. ಸೊ ಆ ಕಾರಣಕ್ಕೆ ಲಕ್ಷ್ಮಿ ಹಾಗೆಯೇ ಚಂದ್ರನ ಪೂಜೆ ಕೂಡ ನಾವು ಮಾಡ್ತೇವೆ. ಅದನ್ನು ಕೂಡ ನಾವು ಮಾಡ್ಬೋದು. ಹಾಗೆಯೇ ಯಲ್ಲಮ್ಮ ತಾಯಿ ಪೂಜೆ ಯಾರೆಲ್ಲ ಪದ್ಧತಿ ಇದೆಯೋ ಅವರೇ ಮಾಡುವಂಥದ್ದು ತುಂಬ ಒಳ್ಳೆಯದು. ಬೇರೆಯವರೆಲ್ಲ ಈ ಲಕ್ಷ್ಮೀ ಚಂದ್ರ ಪೂಜೆ ಹಾಗೆ ನಿಮ್ಮ ಮನೆಯವರ ಪೂಜೆಯನ್ನು ಕೂಡ ನೀವು ಮಾಡ್ಕೋಬಹುದು. ಯಾಕಂದರೆ ನಮ್ಮ ಹುಣ್ಣಿಮೆ ಆಗಿರ್ತಾರೆ, ನಮ್ಮ ಮನೆಯವರ ಪೂಜೆಯನ್ನು ಕೂಡ ನಾವು ಮಾಡಬೇಕಾಗಿರುವಂಥದ್ದು. ಬನ್ನಿ ಈಗ ಯಲ್ಲಮ್ಮ ತಾಯಿ ಪೂಜೆ ನೋಡೋಣಂತೆ. ಒಂದು ಪೀಠದ ಮೇಲೆ ರಂಗೋಲಿಯನ್ನು ಹಾಕಿಕೊಂಡು, ಇಲ್ಲಾಂದರೆ ಹಳದಿ ವಸ್ತ್ರವನ್ನು ಹಾಸಿ ಅದ್ರ ಮೇಲೆ ನಾವು ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ, ಎಲೆ ಮೇಲೆ ಶ್ರೀಮಂತ ಬೀಜಾಕ್ಷರವನ್ನು ಬರೆದು ಅಕ್ಷತೆಯನ್ನು ಹಾಕಿ ಒಂದು ಕಲಸವನ್ನು ತೆಗೆದುಕೊಳ್ಳಿ. ಕಲಸದ ಬಲವಾಗಿ ಪರಿಶುದ್ಧವಾದ ನೀರನ್ನು ತುಂಬಿಸಿ, ಅರಿಶಿನ, ಕುಂಕುಮ, ಗಂಗಾಜಲ, ಗೋಮೂತ್ರ ಮತ್ತು ಒಂದು ನಾಣ್ಯ, 5 ರೂಪೀಸ್ ಅಥವಾ ಒಂದು ಬೆಳ್ಳಿಯ ನಾಣ್ಯವನ್ನು ಹಾಕಿ, ಕೊನೆಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ 5 ಎಲೆಗಳನ್ನು ಇಟ್ಟು ಬೇವಿನ ಸೊಪ್ಪನ್ನು ಇಡಬೇಕು. ಯಾಕಂದರೆ ನಾವು ಯಲ್ಲಮ್ಮ ತಾಯಿ ಪೂಜೆ ಮಾಡಿದ್ರೆ ನಾವು ಬೇವಿನ ಸೊಪ್ಪನ್ನೇ ಇಟ್ಟು, ಇದು ಅವರವರ ಮನೆ ದೇವರು, ಕುಲದೇವರು ಆಗಿದ್ದರೆ ಅವರು ಪೂಜೆ ಮಾಡ್ತಾ ಇರ್ತಾರೆ. ಎಲ್ಲರೂ ಕೂಡ ಮಾಡಲು ಬರುವುದಿಲ್ಲ. ಹಾಗೆಯೇ ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯಿಯಲ್ಲಿ ಇಟ್ಟು ನೀವು ಪೂಜೆ ಮಾಡ್ಕೋಬಹುದು. ಇಲ್ಲಾಂದರೆ ಬದಲಾವಣೆ ಕೂಡ ನೀವು ಮಾಡ್ಬೋದು. ಅದು ಹೀಗೆ ಮಾಡಬೇಕಂತೇನಿಲ್ಲ. ನೀವು ಹೋದ ಅಮಾವಾಸ್ಯೆಗೆ ಇಟ್ಟಿದ್ದ ಕಾಯನ್ನೇ ಇಟ್ಟು ನೀವು ಪೂಜೆ ಮಾಡ್ಬೋದು. ಇಲ್ಲಾಂದರೆ ಬದಲಾವಣೆ ಕೂಡ ನೀವು ಮಾಡ್ಬೋದು. ಹೊಸ ಕಾಯನ್ನೇ ಇಟ್ಟು ಸಹ ನೀವು ಪೂಜೆನ ಮಾಡ್ಕೋಬೋದು, ತೊಂದರೆ ಇಲ್ಲ. ಕಾಯಿಗೆ ನೀವು ಸಂಪೂರ್ಣವಾಗಿ ಅರಿಶಿನವನ್ನು ಬಳಿಬೇಕು. ಯಾಕೆಂದರೆ ಯಲ್ಲಮ್ಮ ತಾಯಿಗೆ ಅರಿಶಿನ, ಕುಂಕುಮ, ಮುತ್ತು, ಹವಳ, ಬೇವಿನ ಸೊಪ್ಪು ಅಂದರೆ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ಆ ಕಾರಣಕ್ಕೆ ಅರಿಶಿನವನ್ನು ಬರೆದು ಅದಕ್ಕೆ ಕುಂಕುಮವನ್ನು ಹಚ್ಚಿ ಕಾಯನ್ನು ಇಟ್ಟು ನಂತರ ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿನ ಕೊಂಬಿನ ಮಾಡಿರುವಂಥ ಮಾಂಗಲ್ಯವನ್ನು ಹಾಕಿ, ನಂತರ ನೀವು ಬೆಳ್ಳಿ ಬಂಗಾರ ಕೂಡ ಹಾಕ್ಬೋದು. ಹಾಗೆ ಮುತ್ತಿನಿಂದ ಮಾಡುವಂಥ ಹಾರಗಳು, ಹಾಗೆಯೇ ಹವಳದಿಂದ ಮಾಡಿದಂಥ ಹಾರಗಳು ಸಹ ನೀವು ಹಾಕಿದ್ದರೆ ತುಂಬ ಒಳ್ಳೆಯದು. ಯಾಕೆಂದರೆ ಯಲ್ಲಮ್ಮ ತಾಯಿ ಅದು ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ಆ ಕಾರಣಕ್ಕೆ ನಾವು ಸ್ವಲ್ಪ ಮಟ್ಟಿಗೆ ನಾವು ಆಚರಣೆ ಮಾಡಿಕೊಂಡ್ರೆ ತುಂಬಾ ಒಳಿತು. ಅಷ್ಟರ ಮಟ್ಟಿಗೆ ನಾವು ಸೇವೆ ಮಾಡಿಕೊಂಡಿದ ನಂತರ ಮುಖಪದ್ಮ ಇಡುವಂಥ ಒಂದು ಪದ್ಧತಿ ಇದ್ದರೆ, ನಿಮ್ಮಲ್ಲಿ ಯಲ್ಲಮ್ಮ ತಾಯಿ ಮುಖಪದ್ಮ ಇದ್ದರೆ ನೀವು ಹಾಕ್ಬೋದು. ಇಲ್ಲಾಂದರೆ ಬೇಡ, ಹಾಗೆ ನೀವು ಪೂಜೆ ಮಾಡ್ಕೋಬೋದು. ನಂತರದಲ್ಲಿ ಹಳದಿ, ಕೆಂಪು ಹೂಗಳಿಂದ ನೀವು ಹೂವಿನ ಅಲಂಕಾರವನ್ನು ಮಾಡ್ಕೋಬೋದು. ಹಾಗೆ ಅದು ದೀಪವನ್ನು ಸಹ ಹಚ್ಚಿರಿ. ನಿಮ್ಮಲ್ಲಿ ವಿಗ್ರಹ ಇದ್ದರೆ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿ. ಸಮಾಜಂದು ಯಲ್ಲಮ್ಮ ತಾಯಿ ಪೂಜೆ ಮಾಡುವಂಥವರು ಇಟ್ಕೊಂಡಿರ್ತಾರೆ. ಇಲ್ಲ ಅಂದರೆ ಅರಿಶಿನದಿಂದ ನೀವು ಸೇವೆ ಮಾಡಿಕೊಂಡು, ಅರಿಶಿನದಿಂದ ಒಂದು ಗೌರಮ್ಮನನ್ನು ಸೇವೆ ಮಾಡಿಕೊಂಡು ಯಲ್ಲಮ್ಮ ತಾಯಿ ಅಂತ ನೀವು ಆಹ್ವಾನ ಮಾಡಿಕೊಂಡು ಅದನ್ನು ನಾವು ಒಂದು ಅಕ್ಕಿ ಹಾಕಿ ವಿಳೆದೆಲೆ ಮೇಲೆ ನಾವು ಅದನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ನಾವು ಸೇವೆಯನ್ನು ಮಾಡ್ಕೋಬಹುದು. ನಾವು ವಿಗ್ರಹವನ್ನು ಕೂಡ ಸರಳ ರೀತಿಯಲ್ಲಿ
ಮತ್ತು ಹಣ್ಣುಗಳು, ತಾಂಬೂಲ ಪ್ರಸಾದಕ್ಕೆ ಅಂದರೆ ಕಡುಬನ್ನು ಮಾಡ್ತಾರೆ. ಕಡುಬು 9 ಕಡುಬನ್ನು ಮಾಡ್ಬೋದು. ಹಾಗೆಯೇ ನಾವು ಹಸುವಿನ ಪೂಜೆ ಕೂಡ ಮಾಡಬೇಕು ಈ ಪೂಜೆಯನ್ನು ಮಾಡಿದರೆ. ಸೊ ನಾವು ಕಡುಬನ್ನು ನಾವು ಸ್ವಲ್ಪ ಜಾಸ್ತಿ ಮಟ್ಟಿಗೆ ನಾವು ಸೇವನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ದೇವರ ಮುಂದೆ 9 ಕಡುಬನ್ನು ಸೇವನೆ ಮಾಡಿಕೊಂಡು ಪ್ರಸಾದ ರೂಪವಾಗಿ ಇಟ್ಟು ನೀವು ಪೂಜೆ ಎಲ್ಲ ಮಾಡ್ಕೊಂಡ ನಂತರ ಊಟವನ್ನು ಹಾಕ್ಬಹುದು. ಆ ಥರ ಕೂಡ ನೀವು ಒಂದು ಆಚರಣೆ ಮಾಡ್ಬೋದು. ನೀವು ಕಡುಬನ್ನು ಸೇವನೆ ಮಾಡಿಕೊಂಡು ಅನ್ನ, ಸಾಂಬಾರು, ಪಲ್ಯ ಎಲ್ಲ ರೀತಿಯ ಒಂದು ಅಡುಗೆಯನ್ನು ಸಹ ನೀವು ಒಂದು ಸೇವನೆ ಮಾಡ್ಕೋಬೇಕು. ಎಲ್ಲನೂ ಸಹ ಸೇವನೆ ಮಾಡ್ಕೊಂಡ ನಂತರ ಪೂಜೆ ಎಲ್ಲ ಆಗಿದ ನಂತರ ನೀವು ಊಟವನ್ನು ಮಾಡ್ಬೋದು. ಹಾಗೆ ಹಸುವಿನ ಪೂಜೆಗೆ ನೀವು ಸೇವನೆ ಮಾಡ್ಕೋಬಹುದು. ಕಡುಬನ್ನು ಇಟ್ಟು ನಂತರ ಸಾಂಬ್ರಾಣಿ ಧೂಪವನ್ನು ಹಾಕಿ ಊರಿನ ಕಡ್ಡಿಯನ್ನು ಬೆಳಗ್ಗೆ ನಾವು ವಿಶೇಷ ರೀತಿಯ ದೀಪಾರಾಧನೆಗಳು ಸಹ ಮಾಡ್ಕೋಬೋದು. ದೀಪಾರಾಧನೆ ಅನ್ನೋದಾದರೆ ನೀವು 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಎಲೆಮಟ್ಟಾಯನ್ನು ಸಂಕಲ್ಪ ಮಾಡಿಕೊಳ್ಳಿ. ಅಷ್ಟೇ, ತುಂಬಾ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ತುಪ್ಪದ ದೀಪವನ್ನು ಹಚ್ಚಿಟ್ಟು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಅಷ್ಟೋತ್ತರವನ್ನು ಮಾಡ್ಕೋಬೇಕು. ಎಲೆಮಟ್ಟಾಯಿ ಅಷ್ಟೋತ್ತರ ಹೇಳ್ಕೊಂಡು ಅಷ್ಟೋತ್ತರವನ್ನು ಮಾಡಿ ಕುಂಕುಮಾರ್ಚನೆ ಮಾಡಿ ಕಾಯನ್ನು ಒಡೆದು ಮಂಗಳಾರತಿ ಮಾಡ್ಕೊಳ್ಳಿ. ಮಂಗಳಾರತಿಗೆ ಕರ್ಪೂರಾರತಿ ಮಾಡ್ಬೋದು, ತುಪ್ಪದಾರತಿಯನ್ನು ಕೂಡ ಮಾಡ್ಬೋದು. ಇಷ್ಟರ ಮಟ್ಟಿಗೆ ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ಸರಳವಾಗಿಯೇ ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ನೀವು ಇದನ್ನು ಭಾನುವಾರ ಪೂಜೆ ಮಾಡಿರ್ತೀರಿ, ಸೋಮವಾರ ಎಲ್ಲದನ್ನು ಸಹ ವಿಸರ್ಜನೆ ಮಾಡ್ಬೋದು. ಮತ್ತು ಮಂಗಳವಾರ ಮತ್ತೊಂದು ಸಲ ನೀವು ಕಳಸವನ್ನು ಶುದ್ಧಿ ಮಾಡಿಕೊಂಡು, ನಮ್ಮ ಮನೆಯವರ ವಾರ ಕೂಡ ಆಗೋದ್ರಿಂದ ಮಂಗಳವಾರ ಶುಕ್ರವಾರ ನಾವು ಕಳಸವನ್ನು ಇಡ್ತೇವೆ. ಬರೀ ನೀವು ಹುಣ್ಣಿಮೆ ಪೂಜೆ ಮಾಡಿದರೆ ಮಾತ್ರ, ನಿಮ್ಮ ಮನೆದೇವರ ಪೂಜೆ ಮಾಡಿದರೆ ಈ ಥರ ಎಲ್ಲ ಮಾಡಲಿಕ್ಕೆ ಬರಲ್ಲ. ಬರೀ ನೀವು ನಿಮ್ಮ ಮನೆದೇವರ ಪೂಜೆ ಮಾಡಿಕೊಂಡು ಏನು ಭಾನುವಾರ ಕಳಸವನ್ನು ಇಟ್ಟಿರ್ತೀರಿ, ಮಂಗಳವಾರ ಅದನ್ನು ಮತ್ತೊಂದು ಸಲ ಇರಬೇಕು. ಎಲೆಮಟ್ಟಾಯಿ ಪೂಜೆ ಮಾಡಿದರೆ ಮಾತ್ರ ಇಷ್ಟೆಲ್ಲನೂ ಮಾಡಬೇಕು. ಅದರಲ್ಲಿ ಏನು ಕೂಡ ವ್ಯತ್ಯಾಸ ಇರುವುದಿಲ್ಲ. ಮತ್ತು ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸಿದ್ದೇನೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.